ಇನ್ನು ದೆಹಲಿಯಲ್ಲೇ ಲಾಕ್ ಆಗಿದ್ದಾರೆ ಕಾಂಗ್ರೆಸ್ನ ನಾಯಕರು. ಹವಾಮಾನ ವೈಪರೀತ್ಯ ಹಿನ್ನೆಲೆಯಲ್ಲಿ ಇಂಡಿಗೋ ವಿಮಾನ ತಡವಾಗಿದೆ. ದೆಹಲಿಯ ವಿಮಾನ ನಿಲ್ದಾಣದಲ್ಲಿ ನಿಂತಿರುವಂತಹ ಇಂಡಿಗೋ ಶಾಮನೂರು ಶಿವಶಂಕರಪ್ಪನವರ ಅಂತಿಮ ದರ್ಶನಕ್ಕೆ ನಾಯಕರು ಹೊರಟಿದ್ರು. ಸುಮಾರು 20ಕ್ಕೂ ಹೆಚ್ಚು ಶಾಸಕರು ಇಂಡಿಗೋ ವಿಮಾನದಲ್ಲಿ ಲಾಕ್ ಆಗಿದ್ದಾರೆ. ಬೆಳಗ್ಗೆ 6:45ಕ್ಕೆ ಟೇಕ್ ಆಫ್ ಆಗಬೇಕಾಗಿದ್ದಂತಹ ಇಂಡಿಗೋ ವಿಮಾನ ಇನ್ನೂ ಕೂಡ ಟೇಕ್ ಆಫ್ ಆಗಿಲ್ಲ. ಯಾವಾಗ ಟೇಕ್ ಆಫ್ ಆಗುತ್ತೆ ಅಂತ ಹೇಳಿ ಸಚಿವರು ಶಾಸಕರು ಕಾಯ್ತಿದ್ದಾರೆ. ಫ್ಲೈಟ್ನಲ್ಲಿದ್ದಾರೆ ಹೆಬ್ಬಾಳ್ಕರ್, ಶರಣಪ್ರಕಾಶ್ ಪಾಟೀಲ್ ಅವರು ಸೇರಿದಂತೆ ಸುಮಾರು 20ಕ್ಕೂ ಹೆಚ್ಚು ಶಾಸಕರು. ವೋಟ್ ಚೋರಿ ಕಾರ್ಯಕ್ರಮಕ್ಕೆ ಡೆಲ್ಲಿಗೆ ಬಂದಿದ್ವಿ. ಇಂಡಿಗೋ ವಿಮಾನ ಮತ್ತೆ ಸಮಸ್ಯೆ ಆಗಿದೆ. ಬೆಳಿಗ್ಗೆ 5:45ಕ್ಕೆ ಬಿಡ್ತಕ್ಕಂಥ ವಿಮಾನ ಈ ಬೆಳಗಾವಿ ಅಧಿವೇಶನಕ್ಕೆ ಎಲ್ಲ ಮಂತ್ರಿಗಳು, ಅದೇ ಎಚ್ ಕೆ ಪಾಟೀಲ್ ಸಾಹೇಬರು, ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಶರಣ್ ಪ್ರಕಾಶ್ ಪಾಟೀಲ್ ಅವರು, ಒಂದು 10-20 ಜನ ಶಾಸಕರು ಕೂಡ ಅದೇವಿ. ಅದಕ್ಕೆ ಅಲಂಪ್ರಭು ಪಾಟೀಲ್ ಅದಾರ, GS ಪಾಟೀಲ್ ಅದಾರ, ಮತ್ತು ಅದೇ ರೀತಿ ಈ ಸಲೀಂ ಅಹ್ಮದ್ ಅವರು ಚೀಫ್ ವಿಪ್ ಅದಾರ, ನಮ್ಮ ಬಸವಗೌಡ ಪಾಟೀಲ್ ಬಾದಲ್ಲಿ ಅವರು ಅದಾರ. ಭಾಳ ಜನ ಶಾಸಕರು ಎಲ್ಲರೂ ಕೂಡಿ ಇವತ್ತು ಇನ್ನೂ ವಿಮಾನದಾಗಲಿ. ಅದಕ್ಕೆ ಇಂಥ ಘಟನೆಗಳು ಆಗಬಾರ್ದು. 2 ತಾಸು ಆತಿಗೆ ನಾನು ನಿಂತು ಎಲ್ಲರೂ ಕೆಲವು ಮಂದಿ ಶುಗರ್ ಪೇಷಂಟ್. ಇನ್ನು ಬೆಳಗ್ಗೆ 11 ಗಂಟೆಗೆ ದೆಹಲಿಯಿಂದ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೊರಡುತ್ತಾರೆ. ವಿಶೇಷ ವಿಮಾನದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬರಲಿದ್ದಾರೆ. ಡಿಕೆ ಶಿವಕುಮಾರ್ ದೆಹಲಿಯಿಂದ ಬೆಂಗಳೂರಿಗೆ ಆಗಮಿಸುತ್ತಾರೆ. HALಗೆ ಆಗಮಿಸುವ ಡಿಸಿಎಂ ಡಿಕೆ ಶಾಮನೂರು ಶಿವಶಂಕರಪ್ಪನವರಿಗೆ ಅಂತಿಮ ನಮನವನ್ನು ಸಲ್ಲಿಸಲಿದ್ದಾರೆ. ನಂತರದಲ್ಲಿ ದಾವಣಗೆರೆಗೆ ಪ್ರಯಾಣವನ್ನು ಬೆಳೆಸಿ 11 ಗಂಟೆ ಸುಮಾರಿಗೆ ಅವರು ದೆಹಲಿಯಿಂದ ವಿಶೇಷ ವಿಮಾನದಲ್ಲಿ ಬರ್ತಾರೆ. ನಾನು ಖರ್ಗೆ ಸಾಹೇಬ್ರ ಜೊತೆಲಿ ಹೋಗ್ಲೇಬೇಕಲ್ಲ. ಈಗ ಸ್ಪೆಷಲ್ ಫ್ಲೈಟ್ ಬೆಳಗ್ಗೆ 8 ಗಂಟೆಗೆ ಹೋಗ್ಬೇಕಾಗಿತ್ತು. ಇದು ಕ್ಲೌಡ್ ಸ್ವಲ್ಪ ಪ್ರಾಬ್ಲಮ್ ಇದ್ದು ಹೋಗೋಕ್ಕಾಗಿಲ್ಲ. ಈಗ ಹೊರಟಿದ್ದೀವಿ. ಎಲ್ಲಿ ಇವತ್ತು ಸರ್? ನಾನು ಖರ್ಗೆ ಸಾಹೇಬ್ರ ಜೊತೆಲಿ ಹೋಗ್ಲೇಬೇಕಲ್ಲ. ಈಗ ಸ್ಪೆಷಲ್ ಫ್ಲೈಟ್ ಬೆಳಗ್ಗೆ 8 ಗಂಟೆಗೆ ಹೋಗ್ಬೇಕಾಗಿತ್ತು. ಇದು ಕ್ಲೌಡ್ ಸ್ವಲ್ಪ ಪ್ರಾಬ್ಲಮ್ ಇದ್ದು ಹೋಗೋಕ್ಕಾಗಿಲ್ಲ. ಈಗ ಹೊರಟಿದ್ದೀವಿ. ಎಲ್ಲಿ ಇವತ್ತು ಸರ್? ನಾನು ಖರ್ಗೆ ಸಾಹೇಬ್ರ ಜೊತೆಲಿ ಹೋಗ್ಲೇಬೇಕಲ್ಲ. ಈಗ ಸ್ಪೆಷಲ್ ಫ್ಲೈಟ್ ಬೆಳಗ್ಗೆ 8 ಗಂಟೆಗೆ ಹೋಗ್ಬೇಕಾಗಿತ್ತು. ಇದು ಕ್ಲೌಡ್ ಸ್ವಲ್ಪ ಪ್ರಾಬ್ಲಮ್ ಇದ್ದು ಹೋಗೋಕ್ಕಾಗಿಲ್ಲ. ಈಗ ಹೊರಟಿದ್ದೀವಿ. ಎಲ್ಲಿ ಇವತ್ತು ಸರ್? ನಾನು ಖರ್ಗೆ ಸಾಹೇಬ್ರ ಜೊತೆಲಿ ಹೋಗ್ಲೇಬೇಕಲ್ಲ. ಈಗ ಇನ್ನು ಶಾಮನೂರು ಶಿವಶಂಕರಪ್ಪನವರ ದರ್ಶನವನ್ನ ಪಡೆಯಲಿದ್ದಾರೆ. ಗಣ್ಯಾತಿ ಗಣ್ಯ ನಾಯಕರು ಅಂತಿಮ ದರ್ಶನಕ್ಕೆ ಆಗಮಿಸುತ್ತಾರೆ. ಸಿಎಂ ಸಿದ್ದರಾಮಯ್ಯ, BS ಯಡಿಯೂರಪ್ಪನವರು, ಈಶ್ವರ್ ಖಂಡ್ರೆ ಅವರು ಸೇರಿದಂತೆ ಸುಮಾರು 100ಕ್ಕೂ ಹೆಚ್ಚು ಶಾಸಕರು ಭಾಗಿಯಾಗಲಿದ್ದಾರೆ. ಹಾಗೆಯೇ ಪಕ್ಷಾತೀತವಾಗಿ ನಾಯಕರು ಬಂದು ಶಾಮನೂರು ಶಿವಶಂಕರಪ್ಪನವರಿಗೆ ಅಂತಿಮ ನಮನವನ್ನು ಸಲ್ಲಿಸಲಿದ್ದಾರೆ. ಅವರು ಕಾಂಗ್ರೆಸ್ ಪಕ್ಷದವರಾಗಿದ್ದರೂ ಕೂಡ ಅವರ ಒಡನಾಟ ಎಲ್ಲರ ಜೊತೆಗಿತ್ತು. ಪಕ್ಷಾತೀತವಾಗಿ ಶಾಮನೂರು ಶಿವಶಂಕರಪ್ಪನವರನ್ನು ಪ್ರತಿಯೊಬ್ಬರೂ ಕೂಡ ಇಷ್ಟಪಡ್ತಾ ಇದ್ರು. ರಾಜಕೀಯವಾಗಿ ತತ್ವ ಸಿದ್ಧಾಂತಗಳಲ್ಲಿ ಒಂದಷ್ಟು ಭಿನ್ನಾಭಿಪ್ರಾಯಗಳು ಇದ್ದರೂ ಕೂಡ, ಟೀಕೆಗಳು ಇದ್ದರೂ ಕೂಡ ಅದು ರಾಜಕೀಯಕ್ಕೆ ಮಾತ್ರ ಸೀಮಿತ. ಒಬ್ಬ ವ್ಯಕ್ತಿತ್ವವನ್ನು ಪಕ್ಷಾತೀತವಾಗಿ ನೋಡುವಂಥವರು ಅವರನ್ನು ಬಹಳ ಇಷ್ಟಪಡ್ತಾ ಇದ್ರು. ಶಾಮನೂರು ಶಿವಶಂಕರಪ್ಪನವರು ಅಷ್ಟೇ, ಯಾರನ್ನೂ ಕೂಡ ವೈಯಕ್ತಿಕವಾಗಿ ನಿಂದಿಸುವುದಾಗಲಿ ಟೀಕಿಸುವುದಾಗಲಿ ಮಾಡ್ತಿರಲಿಲ್ಲ. ಸರಳ ಸಜ್ಜನಿಕೆಯ ವ್ಯಕ್ತಿತ್ವ ಅವರದ್ದು. ಹಾಗಾಗಿನೇ ಅವರನ್ನು ಅಜಾತ ಶತ್ರು ಅಂತಾನೂ ಕೂಡ ಕರೆಯಲಾಗ್ತಾ ಇತ್ತು. ಯಾರಾದರೂ ಒಳ್ಳೆ ಕೆಲಸ ಮಾಡಿದರೆ ಅದನ್ನು ಮುಕ್ತ ಕಂಠದಿಂದ ಹೊಗಳುವಂತಹ ಗುಣ ಶಾಮನೂರು ಶಿವಶಂಕರಪ್ಪನವರಲ್ಲಿ ಇತ್ತು. ನನ್ನ ತಂದೆ ಅತ್ಯಂತ ಆತ್ಮೀಯರಾಗಿದ್ದರು. ನಾನು ಕೂಡ ಅತ್ಯಂತ ಗೌರವಿಸ್ತಿದ್ದೆ. ನಾನು ಬಹುಶಃ ಅವರ ವ್ಯಕ್ತಿತ್ವದಲ್ಲಿ ಒಂದು ಜನಪ್ರತಿನಿಧಿಗಳು, ರಾಜಕಾರಣಿಗಳು ಕಾಣಬೇಕಾದ ಅಂಶ ಯಾವುದಂತ ಹೇಳಿದರೆ, ಎಷ್ಟೇ ಸಮಸ್ಯೆ ಇರಲಿ, ಯಾವುದೇ ಒಂದು ವಿಚಾರ ಇರಲಿ, ಎಷ್ಟೇ ಜಟಿಲವಾದ ಸಮಸ್ಯೆಯನ್ನು, ಎಷ್ಟೇ ಇವತ್ತು ಕಷ್ಟಕರ ವಿಚಾರಗಳನ್ನು ಯಾವುದೇ ಒಂದು ಪ್ರಸ್ತಾವನೆ ಮಾಡಿದಾಗ ಅಥವಾ ನಾವು ಚರ್ಚೆ ಮಾಡಿದಾಗ ಒಂದು ಮುಗುಳ್ನಗು ಮತ್ತೊಂದು ತಾಳ್ಮೆ, ಈ ಎರಡರ ಮುಖಾಂತರ ಅದನ್ನೆಲ್ಲ ಪರಿಹಾರ ಕೊಂಡಂಥ ವ್ಯಕ್ತಿತ್ವ ಇದು. ಯುವ ಜನಾಂಗ ಮತ್ತು ವಿದ್ಯಾರ್ಥಿ ಸಮುದಾಯ ಹಾಗೂ ಯುವ ರಾಜಕಾರಣಿಗಳಿಗೆ ದೊಡ್ಡ ಮಟ್ಟದೊಂದು ಅವರ ಸಂದೇಶ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇವತ್ತು ನಮ್ಮ ಅತ್ಯಂತ ಹಿರಿಯ ಶಾಸಕರಾಗಿದ್ದಾರೆ. ಆದ ಕಾರಣ ನಾವು ಇವತ್ತು ನಾವು ನಿಗದಿಪಡಿಸಿದ್ದೇವೆ 10:30 ಗಂಟೆ ನಾವು ಪ್ರಾರಂಭ ಮಾಡಲೇಬೇಕು. ಅಧಿವೇಶನ 10:30 ಗಂಟೆಗೆ ನಾವು ಪ್ರಾರಂಭ ಮಾಡಿ ಹಿರಿಯ ನಾಯಕರಾಗಿರುವಂಥ ಶಾಮ ಶಿವಶಂಕರಪ್ಪ ಅವರ ನಿಧನಕ್ಕೆ ಸಂಬಂಧಪಟ್ಟಾಗೆ
ಇವತ್ತು ನಮ್ಮ ಸಂತಾಪ ಸೂಚನೆ ನಿರ್ಣಯವನ್ನು ಮಂಡಿಸಿ ಅದು ನಮ್ಮ ಮುಖ್ಯಮಂತ್ರಿಗಳು, ಪ್ರತಿಪಕ್ಷ ನಾಯಕರು, ಮಂತ್ರಿಗಳು, ಶಾಸಕರು ಕೂಡ ಮಾತಾಡಲಿಕ್ಕೆ ಇವತ್ತು ಇದ್ದಾರೆ. ತದನಂತರ ಸಂಜೆ ಇವತ್ತು